ಎಲ್ಲಾ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲರೂ ಸ್ಲೋಗನ್ಸ್ ಕೂಗ್ತಾ ಇದ್ರು. ನಾನು ಕೇಳಿದ ಹಾಗೆ ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್, ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೆಲ್ಲ ಕೇಳ್ತಾ ಇದ್ರು. ಅದೇನ್ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು ಅದು ನಾನು ಕೇಳಲಿಲ್ಲ. ನಾನು ಕೇಳಿದ್ರೆ ಅಲ್ಲಿ ಅಬ್ಜೆಕ್ಟಿವ್ ಮಾಡ್ತಾ ಇದ್ದೆ, ಕಂಡೆಮ್ ಮಾಡ್ತಾ ಇದ್ದೆ ಮತ್ತು ಕ್ರಮ ತಗೊಳ್ಳೋಕು ಹೇಳ್ತಾ ಇದ್ದೆ. ನಾನು ಅದು ಅಲ್ಲಿ ಕೇಳಲಿಲ್ಲ. ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ. ಆವಾಗಲೇ ನನಗೆ 3-4 ಜನರು ಫೋನ್ ಮಾಡಿದ್ರು. ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ, ಅದಕ್ಕೆ ಒಂದು ತನಿಖೆ ಆಗಲಿ. ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ, ಯಾರನ್ನ ಮಿಸ್ಚೀಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚೀಫ್ ಮಾಡಕ್ಕೆ ಬಂದು ಯಾರನ್ನ ಕೂಗಿದಾರೋ, ಸೊ ಅದು ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರಲಿ, ಕೂಗಿದ್ರೆ ಕೂಡ ಕ್ರಮ ತಗೊಳ್ಳೇಬೇಕು, ಆಕ್ಷನ್ ಇರಬೇಕು. ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ ಅವ್ರ ವಿರುದ್ಧ ತಗೊಳ್ಳೇಬೇಕು. ಇಲ್ಲ ಯಾರನ್ನ ಮಾರ್ಫ್ ಮಾಡಿ ಅದು ವಿಡಿಯೋ ಮಾಡಿದ್ದಾರೆ, ಅವ್ರ ವಿರುದ್ಧನೂ ಕೂಡ ಕ್ರಮ ತಗೊಳ್ಳಬೇಕು. ಅವ್ರ ವಿರುದ್ಧ ಕೂಡ ಡಿಫಮೇಷನ್ ಆಗಬೇಕು. ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಇಫ್ಸ್ ಅಂಡ್ ಬಟ್ಸ್ ಏನಿಲ್ಲ. ನಾನು ಅಲ್ಲಿ ಕೇಳಿಲ್ಲ ಯಾರನ್ನ ಅದು ಮಾಡಿದ್ರೆ ಯಾರವರು, ಎಲ್ಲಿಂದ ಬಂದ್ರು, ಅವ್ರ ಏನು ಉದ್ದೇಶ ಇತ್ತು, ಬೇಕಂತದ್ದು ಮಾಡಿದಾರ ಅದನ್ನು ತನಿಖೆ ಆಗಬೇಕು. ಇಲ್ಲ ಬೇರೆ ತರದ್ ಏನಾದ್ರು ಕಾನ್ಸ್ಪಿರಸಿ ಇದನ್ನ ಅದನ್ನು ಮಾರ್ಫ್ ಮಾಡಿದಾರ ಅದನ್ನು ತನಿಖೆ ಆಗಬೇಕು. ತನಿಖೆ ಆಗಿ ಯಾರೇ ರೆಸ್ಪಾನ್ಸಿಬಲ್ ಇರಲಿ ಅದಕ್ಕೆ ಕ್ರಮ ತಗೋಬೇಕು. ನಾನು ಅಲ್ಲೇ ಇದ್ದೆ. ನಾನು ಯಾವುದೂ ಆ ಥರದ್ದು ಕೇಳಿಲ್ಲ. ನಾನು ಇದು ಫಸ್ಟ್ ಟೈಮ್ ರಾಜ್ಯಸಭಾದಲ್ಲಿ ಹೋಗ್ತಾ ಇಲ್ಲ, 2ನೇ ಸಲ ರಾಜ್ಯಸಭಾದಲ್ಲಿ ಹೋಗ್ತಾ ಇರೋದು. 2ನೇ ಸಲ ಇದ್ದೆ. ಕಾನೂನ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ನಿಟ್ಟಿನಲ್ಲಿ ಕೆಲಸ ಮಾಡೋರು ನಾವು. ಈ ತರದ ಯಾವುದೇ ಬೈ ಚಾನ್ಸ್ ಆಗಿದ್ರು ಕೂಡ ಟಾಲರೇಟ್ ಮಾಡೋರಲ್ಲ ನಾವು, ಟಾಲರೇಟ್ ಮಾಡೋರಲ್ಲ. ಸೊ ಅದಕ್ಕೆ ಟೆಕ್ನಿಕಲ್ ಟೀಮ್ಸ್ ಏನಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೆ ತನಿಖೆ ಮಾಡಲಿ. ವಿಡಿಯೋ ಟೇಪ್ಸ್ ಇವಾಗ ನಮ್ಮವ್ರು ಕೂಡ ವಿಡಿಯೋ ತಗೊಂತಾ ಇದ್ರು. ಅಲ್ಲಿ ಸುಮಾರು ಸಪೋರ್ಟರ್ಸು ವಿಡಿಯೋ ತಗೊಂತಾ ಇದ್ರು, ಫೋನ್ಗಳಲ್ಲಿ ತಗೊಂತಾ ಇದ್ರು. ಆಮೇಲೆ ಒಂದು ವಿಡಿಯೋ ಕ್ಯಾಮ್ರಾನೇ ನಮ್ಮವ್ರು ಯಾರೋ ತಂದಿದ್ರು, ಅದನ್ನು ತಗೊಂತಾ ಇದ್ರು. ಅದು ನಾನು ಚೆಕ್ ಮಾಡಿದೆ. ಇಲ್ಲಿ ನಾನು ಅದು ಚೆಕ್ ಮಾಡಿದಾಗ ಅದರಲ್ಲಿ ಏನು ಆ ಥರ ಕೇಳಿ ಬಂದಿಲ್ಲ. ಆಮೇಲೆ ನಾನೇ ಅಲ್ಲಿ ಇದ್ದೆ ಅಲ್ಲ, ನನಗೇನ ಕೇಳಿಸ್ಬೇಕಲ್ಲ, ನಾನು ಅದನ್ನು ಕೇಳಲಿಲ್ಲ. ಬಟ್ ಅಲ್ಲಿ 2 ಥರದ್ದು ಯಾರನ್ನ ಏನಾದರೂ ಮಾಡಿದ್ರೆ ಯಾಕೆ ಮಾಡಿದ್ದಾರೆ, ಉದ್ದೇಶ ಏನು, ಅದು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ಆಗಬೇಕು. ಇಲ್ಲ ಯಾರು ಅದು ಕೂಗ್ಲಿಲ್ಲ, ಯಾವುದೋ ಸ್ಲೋಗನ್ಗೆ ಯಾವುದೋ ಥರ ಮಾರ್ಫ್ ಮಾಡಿದ್ರೆ ಇವಾಗ ಏನೋ ಮಾಡಬಹುದು. ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಆಗಿಬಿಟ್ಟಿದೆ. ಸೊ ಅದನ್ನು ಗೊತ್ತಾಗ್ಬಿಡುತ್ತೆ. ನಾವು ತನಿಖೆಗೆ ಕೇಳಿದೀವಿ, ಅದು 1-2 ದಿವಸದಲ್ಲಿ 3-4 ದಿವಸದಲ್ಲಿ ಎಷ್ಟು ಬರುತ್ತೆ ಅದರಲ್ಲಿ ಮುಂದೆ ಬಂದ್ಬಿಡುತ್ತೆ.